ಸ್ನೇಹಿತರೆ, ಇವತ್ತು ನಾವು KS ಹಾಗೂ ಗ್ರೂಪ್ ಬಿ, ಗ್ರೂಪ್ ಸಿ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿ ಕೇಳುವಂಥ ಕೆಲವೊಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ರಿಲೇಟೆಡ್ ಕೆಲವೊಂದು ಕ್ವಶನ್ಗಳು ನೋಡೋಣ. ಸೊ ಅದರಲ್ಲಿ ನಾನು ಮೇನ್ ಆಗಿ ಕೆಲವೊಂದಿಷ್ಟು ಆರ್ಗನೈಜೇಷನ್ಗಳನ್ನ ಪಟ್ಟಿ ಮಾಡಿದ್ದೀನಿ. ಅದು ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಉಪಯೋಗ ಆಗುತ್ತದೆ. ಸೊ ಅದರಲ್ಲಿ ಮೊದಲೇ ಬರೋದು ಬಿಮ್ಸ್ಟೆಕ್ ಅಂದರೆ ಏನು? ಸೊ ಇದರ ಫುಲ್ ಫಾರ್ಮ್ ಬಂದು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಢಾಕಾ, ಬಾಂಗ್ಲಾದೇಶದಲ್ಲಿ. ಇದು ಎಸ್ಟಾಬ್ಲಿಷ್ ಆಗಿದ್ದು 6 ಜೂನ್ 1997ರಲ್ಲಿ. ಇದರ 7 ಮೆಂಬರ್ ಕಂಟ್ರೀಸ್ ಯಾವ್ಯಾವು ಅಂದರೆ ಬಾಂಗ್ಲಾದೇಶ, ಭೂತಾನು, ಇಂಡಿಯಾ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್ ಮತ್ತು ಥೈಲ್ಯಾಂಡ್. ಇವೆಲ್ಲ ಭಾರತ ಸುತ್ತಮುತ್ತದ ದೇಶಗಳು. ಸೊ ಇಂಡಿಯಾ ಇದರ ಫಸ್ಟ್ ಮೀಟಿಂಗ್ ಅಟೆಂಡ್ ಆಗಿದೆ. ಯಾವಾಗಂದರೆ ಇದೇ ವರ್ಷ 2023ರಲ್ಲಿ ನಡೆದ ಬ್ಯಾಂಕಾಕ್, ಥೈಲ್ಯಾಂಡ್ನಲ್ಲಿ. ಅಂದರೆ ಹೋದ ವರ್ಷ ನಡೆದ ಮೀಟಿಂಗ್ನಲ್ಲಿ ಫಸ್ಟ್ ಟೈಮ್ ಇಂಡಿಯಾದವರು ಈ ಬಿಮ್ಸ್ಟೆಕಲ್ಲಿ ಮೀಟ್ ಆಗಿದ್ದಾರೆ. ಸೊ ಇದು ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು. ಸೊ ಎರಡನೇದು ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಅಂದ್ರೆ ಮಕ್ಕಳಿಗಾಗಿ ಇರುವಂಥ ಇದೊಂದು ಫಂಡ್. ಇದು ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕ್, USA. ಸೊ ಇದರ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 11 ಡಿಸೆಂಬರ್ 1946ರಲ್ಲಿ. ಆಮೇಲೆ ಇದಕ್ಕೆ ಫಸ್ಟ್ ನೊಬೆಲ್ ಪ್ರೈಸ್ ಫಾರ್ ಪೀಸನ್ನು 1965ರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅತಿ ಮುಖ್ಯವಾದಂಥ ಪ್ರಶ್ನೆ. ಸೊ ಇದರ ಹೆಡ್ ಕ್ವಾರ್ಟರ್ಸು ಆಮೇಲೆ ಎಸ್ಟಾಬ್ಲಿಷ್ಮೆಂಟು ಪ್ರತಿಯೊಂದನ್ನು ಕೇಳ್ತಾರೆ, ನೋಡ್ಕೋಬೇಕು. ಆಮೇಲೆ ಮತ್ತು ಇಂಪಾರ್ಟೆಂಟ್ ಆಗಿರೋದು G7 ಮೊದಲು ಇದೇನಾಗಿತ್ತು G8 ಅಂತ ಇತ್ತು. ಸೊ ರಷ್ಯಾ ಮತ್ತು ಉಕ್ರೇನ್ ವಾರ ಆದಮೇಲೆ ಸೊ ರಷ್ಯಾವನ್ನು ಇದರಿಂದ ತೆಗೆದು ಹಾಕಿದ್ದಾರೆ. ಸೊ ಅದಕ್ಕೆ ಇವಾಗ ಇದನ್ನು ಏನಾಗಿದೆ G7 ಕಂಟ್ರಿ ಅಂತ ಆಗಿದೆ. ಇದು ರೀಸೆಂಟ್ ಇದನ್ನು ಮೀಟಿಂಗ್ ಎಲ್ಲಿ ಹೆಲ್ಡ್ ಮಾಡಿದ್ರು ಅಂದರೆ ಹಿರೋಶಿಮಾ, ಜಪಾನಲ್ಲಿ. 2023ರಲ್ಲಿ ಹಿರೋಶಿಮಾಯಲ್ಲಿ ಇದನ್ನು ಕಂಡಕ್ಟ್ ಮಾಡಿದ್ರು. ಇದರಲ್ಲಿ ಮೆಂಬರ್ಸ್ ಕಂಟ್ರೀಸ್ ಯಾವುವು ಅಂದರೆ ಕೆನಡಾ, ಜಪಾನ್, UK, US, ಫ್ರಾನ್ಸ್, ಜರ್ಮನಿ, ಇಟಲಿ. ಸೊ ರಷ್ಯಾ ಇತ್ತು, ಅದನ್ನು ತೆಗೆದು ಹಾಕಿ ಇವಾಗ G7 ಅಷ್ಟೇ ಆಗಿದೆ. ಇದರ 50ನೇ ಮೀಟಿಂಗ್ ಇದನ್ನು ಜೂನ್ 2024ರಂದು ಕಂಡಕ್ಟ್ ಮಾಡ್ತಾರೆ. ಎಲ್ಲಿ? ಅಪುಲಿಯಾ ಅನ್ನೋಂಥ ಪ್ರದೇಶ ಇಟಲಿಯಲ್ಲಿ ಬರುತ್ತೆ. ಸೊ ಅಲ್ಲಿ ಇದನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಬರೋದು ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್. ಸೊ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಶಾರ್ಟ್ ಕಟ್ ಫಾರ್ಮ್ SCO. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಬೀಜಿಂಗ್, ಚೀನಾದಲ್ಲಿ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 15 ಜೂನ್ 2001ರಲ್ಲಿ. ಇದರ ಮೆಂಬರ್ ಕಂಟ್ರೀಸ್ ಯಾವ್ಯಾವ ಅಂದರೆ 9 ಬರ್ತವೆ. ಅವು ಯಾವ್ಯಾವ ಅಂದರೆ ಇಂಡಿಯಾ, ಪಾಕಿಸ್ತಾನ್, ಚೀನಾ, ರಷ್ಯಾ. ಇವು ಮೇನ್ ಕಂಟ್ರೀಸ್ಗಳು. ಆಮೇಲೆ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಇರಾನ್. ಸೊ ಇವು ಮೇನ್ 9 ಕಂಟ್ರಿಗಳು. ಆಮೇಲೆ ಇದರ 23ನೇ ಸಮ್ಮಿಟ್ ಎಲ್ಲಿ ನಡೀತು ಅಂದರೆ ಇಂಡಿಯಾದಲ್ಲಿ ನಡೀತು. ಇದು ಇಂಪಾರ್ಟೆಂಟ್ ಪ್ರಶ್ನೆ. 23ನೇ ಸಮ್ಮಿಟ್ ಇಂಡಿಯಾದಲ್ಲಿ ಎಲ್ಲಿ ನಡೀತು ಅಂದರೆ ಅದು ವಾರಣಾಸಿಯಲ್ಲಿ ನಡೀತು. ಅದು ಫಸ್ಟ್ ಟೈಮ್ ನಡೆದಂಥ ಇದು ಮೀಟಿಂಗ್ ಎಲ್ಲಿ? ವಾರಣಾಸಿಯಲ್ಲಿ. ಇದರ ಥೀಮ್ ಏನಾಗಿತ್ತು? ಸೆಕ್ಯೂರ್ SCO ಅಂತೇಳಿ ಮಾಡಿದ್ದಾರೆ. ಸೊ ಇದನ್ನು ನೆನ್ಪಿಟ್ಕೋಬೇಕು ಎಲ್ಲರೂ. ಥೀಮ್ ಇದರದ್ದು ಮೇನ್ ಇರೋದು ಕಾನ್ಸೆಪ್ಟ್ ಅದೇ. ವಾರಣಾಸಿನ ಅವರು ಒಂದು ಡಿಕ್ಲೇರ್ ಮಾಡ್ತಾರೆ ಏನಂತ, ಫಸ್ಟ್ ಟೂರಿಸಮ್ ಆ್ಯಂಡ್ ಕಲ್ಚರಲ್ ಕ್ಯಾಪಿಟಲ್ ಆಫ್ SCO ಅಂತ ಇದನ್ನು ಮಾಡ್ತಾರೆ. ಸೊ ಇರಾನ್ ಇದರಲ್ಲಿ ಏನಿದೆಯಲ್ಲ 9ನೇ ಕಂಟ್ರಿ. ಮೊದಲು ಬರೀ 8ನೇ ಕಂಟ್ರಿ ಇದ್ದು. ಸೊ ಇವಾಗ 9ನೇ ಕಂಟ್ರಿಯಾಗಿ ಇರಾನನ್ನು ಸೇರ್ಪಡೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರೋದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಲುಸಾನೆ, ಸ್ವಿಟ್ಜರ್ಲ್ಯಾಂಡಲ್ಲಿ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 23 ಜೂನ್ 1894ರಲ್ಲಿ. ಇದು ಇರೋದು ಪ್ಯಾರಿಸ್, ಫ್ರಾನ್ಸ್. ಇದನ್ನ 2024ನೇ ಒಲಿಂಪಿಕ್ ಕಮಿಟಿ ಮೀಟಿಂಗ್ ನಡೆದಿದ್ದು ಫ್ರಾನ್ಸಲ್ಲಿ. ಅದು 2024ರಲ್ಲಿ. ಇವಾಗ ನಡೆಯುತ್ತೆ. ಅದು 26 ಜುಲೈಯಿಂದ 11 ಆಗಸ್ಟ್ ತನಕ ನಡೆಯುತ್ತೆ. ಸೊ ನೆಕ್ಸ್ಟ್ ಬರೋದು ಏಷಿಯನ್ ಕಮಿಷನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ ಇದೆ. ಸೊ ಇದರ ಫುಲ್ ಫಾರ್ಮ್ ಒಂದು ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ. ಸೊ ಏಷ್ಯನ್ದು ಎಷ್ಟು ಕಂಟ್ರಿ ಇದಾವಲ್ಲ ಅದರದ್ದೆಲ್ಲ ಇದೆ. ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 8 ಆಗಸ್ಟ್ 1967ರಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಜಕಾರ್ತಾ, ಇಂಡೋನೇಷ್ಯಾ ಅಲ್ಲಿ. ಇದರ ಮೆಂಬರ್ ಕಂಟ್ರೀಸ್ ಬಂದು 10. ಅವು ಯಾವುವು ಅಂದರೆ ಬ್ರೂನಿ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್
ಮತ್ತು ವಿಯೆಟ್ನಾಂ. ಇವ್ರ ಮೋಟೋ ಮೇನ್ ಅದನ್ನೇ ತಿಳ್ಕೊಬೇಕು ನಾವು. ಮೋಟೋ ಏನು ಇವ್ರದ್ದು? ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ ಅಂತ ಇದೆ. ಸೊ ಇವ್ರದ್ದು 10ನೇ ಏಷ್ಯನ್ ಇಂಡಿಯಾ ಸಮಿಟ್ ಎಲ್ಲಿ ನಡೀತು ಅಂದರೆ ಜಕಾರ್ತಾ, ಇಂಡೋನೇಷ್ಯಾದಲ್ಲಿ ನಡೀತು. ಇದನ್ನು ಅಟೆಂಡ್ ಮಾಡಿದ್ದಾರು ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿಯವರು ಈ ಸಮಿಟ್ಗೆ ಹೋಗಿದ್ದರು. ಸೊ ಇವರು ಅಲ್ಲಿ ಹೋದಾಗ ಏಷ್ಯನ್+3 ಅಂತೇಳಿ ಮಾಡ್ತಾರೆ. ಏಷ್ಯನ್+3 ಅಂದರೆ ಕೆಲವೊಂದು ಕಂಟ್ರೀಸ್ಗಳ್ನ ಆ್ಯಡ್ ಮಾಡಿಕೊಂಡು ಅವರು ಆ ಸಮಿಟ್ನ ಹೆಲ್ಡ್ ಮಾಡ್ತಾರೆ. ಸೊ ಅವಾಗ ಭಾಗವಹಿಸಿದ್ದು ಕೆಲವೊಂದು ಚೀನಾ, ಜಪಾನ್ ಮತ್ತು ರಿಪಬ್ಲಿಕ್ ಆಫ್ ಕೊರಿಯಾ ಕೂಡ ಅದರಲ್ಲಿ ಭಾಗವಹಿಸಿತ್ತು. ಮತ್ತು ಏಷ್ಯನ್ ಇದೇನಿದೆಲ್ಲ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ನಲ್ಲಿ ಭಾರತ ಇದರಲ್ಲಿ ಭಾಗವಾಗಿಲ್ಲ. ಸೊ ಇದೊಂದು ಮುಖ್ಯವಾದ ಪ್ರಶ್ನೆ. ಮುಂದಿನದು ನ್ಯಾಟೋ. ನ್ಯಾಟೋ ಏನಿದೆಲ್ಲ ಇದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಬ್ರುಸೆಲ್ಸ್ ಬೆಲ್ಜಿಯಮಲ್ಲಿದೆ. ಸೊ ಇದು ಅಲ್ಲಿದೆ. ಎಸ್ಟಾಬ್ಲಿಷ್ ಆಗಿದ್ದು 4 ಏಪ್ರಿಲ್ 1949ರಲ್ಲಿ. ಇದರ ಮೆಂಬರ್ ಕಂಟ್ರೀಸ್ ಬಂದು 32 ಇದೆ. ಸೊ 31ನೇ ಕಂಟ್ರಿ ಫಿನ್ಲ್ಯಾಂಡು ಮತ್ತು 32ನೇ ಕಂಟ್ರಿ ಸ್ವೀಡನ್ ಆಗಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಮೊದಲು 30 ಕಂಟ್ರಿ ಇದ್ದು ಈಗ 32 ಕಂಟ್ರಿ ಆಗಿದೆ. ಅದರಲ್ಲಿ ಕೆಲವೊಂದು UN ಅಲ್ಲಿ ಇದ್ದರೂ ಕೂಡ ಕೆಲವೊಂದು ನ್ಯಾಟೋ ಕಂಟ್ರೀಸ್ ಆಗಿಲ್ಲ. ಸೊ ಅವು ಯಾವ ಇಲ್ಲ ಅಂದರೆ ಆಸ್ಟ್ರಿಯಾ, ಸಿಟ್ರಸ್, ಐರ್ಲ್ಯಾಂಡ್, ಮಾಲ್ಟಾ ಇವೇನದಾವಲ್ಲ ನ್ಯಾಟೋ ಮೆಂಬರ್ಸ್ ಆಗಿಲ್ಲ. ಆಮೇಲೆ ಇಂಡಿಯಾ ಕೂಡ ಈ ಗ್ರೂಪಲ್ಲಿ ಇಲ್ಲ, ನ್ಯಾಟೋ ಮೆಂಬರ್ ಗ್ರೂಪಲ್ಲಿ. ಸೊ ಇದನ್ನು ಒಂದು ಇಂಡಿಯಾ ಇರಲಾರ್ದಂಥ ಗ್ರೂಪ್ ನ್ಯಾಟೋ ಮತ್ತು ಏಷ್ಯಾ ಎರಡೂ ಕಂಟ್ರಿಗಳು ನ್ಯಾಟೋ ಇಲ್ಲ, ಅದರಲ್ಲಿ ನ್ಯಾಟೋ ಕಂಟ್ರಿಯಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಬಂದು ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಫಿಲಿಪೈನ್ಸಲ್ಲಿ. ಸೊ ಇದನ್ನು ಎಸ್ಟಾಬ್ಲಿಷ್ ಆಗಿದ್ದು 19 ಡಿಸೆಂಬರ್ 1966ರಲ್ಲಿ. ಇದರಲ್ಲಿರುವ 68 ಮೆಂಬರ್ಸ್ ಇದ್ದಾರೆ ಟೋಟಲ್ ಆಗಿ. ಅದರಲ್ಲಿ 68 ಮೆಂಬರ್ಸ್ ಎಲ್ಲಿದ್ದಾರೆ? ಏಷ್ಯಾದಿಂದ ಇದ್ದಾರೆ. ಪೆಸಿಫಿಕ್ ಆ್ಯಂಡ್ ಅದರ್ ಸೈಡ್ಸಿಂದ 19 ಇದ್ದಾರೆ. ಇಂಡಿಯಾ ಈಸ್ ಎ ಫೌಂಡಿಂಗ್ ಮೆಂಬರ್. ಇದರದ್ದು ಇಂಡಿಯಾದ ಇದು ಫೌಂಡಿಂಗ್ ಮೆಂಬರ್. ಇವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವ್ರು ಏನು ಮಾಡ್ತಾರೆ? ಹಣಕಾಸು ಸಹಾಯವನ್ನು ಮಾಡ್ತಾರೆ. ಇವ್ರದ್ದು ಮೇನ್ ಮೋಟೋ ಏನಂದರೆ ಜಾಬ್ ಕ್ರಿಯೇಷನ್ ಮಾಡೋದು, ಕ್ಲೈಮೇಟ್ ಗ್ರೋತು, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಗ್ರೋತು. ಆಮೇಲೆ ಇಂಡಿಯಾ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವ್ರು ಕೂಡ ಒಂದು ಮೇನ್ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಯಾವುದು? ಅಸ್ಸಾಂ ಸೌತ್ ಏಷ್ಯಾ ಸಬ್ ರೀಜನಲ್ ಎಕನಾಮಿಕ್ ಕೋಆಪರೇಷನ್ ಕಾರಿಡಾರ್ ಕನೆಕ್ಟಿವಿಟಿ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ಇದು ಮೇನ್ ಇಂಡಿಯಾ ಮತ್ತು ADB ಜೊತೆ ಟೈಅಪ್ ಆಗಿ ಮಾಡ್ತಾ ಇರೋ ಒಂದು ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ಬಂದು ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು ಹೆಡ್ ಕ್ವಾರ್ಟರ್ಸ್ ಇರೋದು ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಇದರ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 11 ಏಪ್ರಿಲ್ 1919ರಲ್ಲಿ. ಸೊ ಇದರಲ್ಲಿ ಏನಾಗಿದೆ ಅಂದರೆ ಚೀಫ್ ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್ ಅಂತೇಳಿ ಇದಕ್ಕೊಂದು ಡೆಸಿಗ್ನೇಷನನ್ನು ಕೊಟ್ಟಿದ್ದಾರೆ. ಇಂಡಿಯಾಗೆ ಎಲ್ಲೊಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಮೇಲೆ IPEC+ ಅಂತ ಇದು ಒನ್ ಆಫ್ ದಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ILO. IPEC+ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ದು ಒಂದು ಪ್ರೋಗ್ರಾಮ್. ಇದರಲ್ಲಿ ಕನ್ವೆನ್ಷನ್ಸ್ ಬರ್ತವೆ ತುಂಬ. ಸೊ 138 ಆ್ಯಂಡ್ 182 ಅವು ಏನಿದೆಲ್ಲ ಮೇನ್ ಚೈಲ್ಡ್ ಲೇಬರ್ ರಿಲೇಟೆಡ್ ಕನ್ವೆನ್ಷನ್ಸ್ ಇದೆ. ಸೊ ಕೆಲವೊಂದು ಕನ್ವೆನ್ಷನನ್ನು ನೋಡ್ಕೋಬೇಕಾಗುತ್ತೆ, ನೋಡ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಇರೋದು ನಾನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಬಂದು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದು ಹೆಡ್ ಕ್ವಾರ್ಟರ್ಸ್ ಇರೋದು ಜಿನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿ. ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 7 ಏಪ್ರಿಲ್ 1948ರಲ್ಲಿ. ಇದರ ಕರೆಂಟ್ ಮೆಂಬರ್ ಕಂಟ್ರೀಸ್ ಇರೋದು 194. ನೆಕ್ಸ್ಟ್ ಬಂದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಸೊ ಇದರ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದು ಹೆಡ್ ಕ್ವಾರ್ಟರ್ಸ್ ಇರೋದು ವಾಷಿಂಗ್ಟನ್ DC, USA ಇಲ್ಲಿದೆ. ಸೊ ಇದು ಎಸ್ಟಾಬ್ಲಿಷ್ ಆಗಿದ್ದು 27 ಡಿಸೆಂಬರ್ 1945. ಮೆಂಬರ್ ಕಂಟ್ರೀಸ್ 190 ಇದ್ದಾರೆ. ಸೊ ಇದರ 2023 ಮೀಟಿಂಗ್ ಎಲ್ಲಾಗಿದೆ? ಇದು ಮೊರೊಕ್ಕ ಅನ್ನೋ ಪ್ಲೇಸಲ್ಲಿ, ಮೊರೊಕ್ಕೋದಲ್ಲಿದೆಯಲ್ಲ ಅದರಲ್ಲಿ ಆಗಿದೆ. ಅದು ಯಾರ ಜೊತೆ ಸೇರಿ ಆಗಿದೆ? IMF ಮತ್ತು ವರ್ಲ್ಡ್ ಬ್ಯಾಂಕ್ ಜೊತೆ ಸೇರಿ ಈ ಮೀಟಿಂಗನ್ನು ಹೆಲ್ಡ್ ಮಾಡ್ತಾರೆ. IMFನವರು ವರ್ಲ್ಡ್ ಬ್ಯಾಂಕ್ ಜೊತೆ ಸೇರಿ ಈ ಮೀಟಿಂಗ್ನ ಕಂಡಕ್ಟ್ ಮಾಡಿರ್ತಾರೆ. ಇಲ್ಲಿ ಮೊರೊಕ್ಕೋಲ್ಲಿ. ನೆಕ್ಸ್ಟ್ ಬಂದು ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂದರೆ UNEP. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕ್, USA ಇಲ್ಲಿ. ಇದು ಎಸ್ಟಾಬ್ಲಿಷ್ ಆಗಿದ್ದು 1969ನಲ್ಲಿ. ಇದು ಪೇರೆಂಟ್ ಆರ್ಗನೈಸೇಷನ್ ಯಾವುದಂದರೆ ಇದು ಯುನೈಟೆಡ್ ನೇಷನ್ಸ್. ಓಕೆ, ನೆಕ್ಸ್ಟ್ ಬರೋಣ.
ನೆಕ್ಸ್ಟ್ ಇರೋದು ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ. ಪ್ರತಿ ಸಲ ಈ ಕ್ವಶನ್ನ ತುಂಬ ಸಲ ಕೇಳ್ತಾರೆ ಯುನೆಸ್ಕೋ ಬಗ್ಗೆ. ಸೊ ಯುನೆಸ್ಕೋದ ಹೆಡ್ ಕ್ವಾರ್ಟರ್ಸ್ ಇರೋದಲ್ಲಿ ಪ್ಯಾರಿಸ್ ಅಂದರೆ ಫ್ರಾನ್ಸಲ್ಲಿದೆ. ಸೊ ಎಸ್ಟಾಬ್ಲಿಷ್ ಆಗಿದ್ದು 16 ನವಂಬರ್ 1945ರಲ್ಲಿ. ಅದು ಯುನೈಟೆಡ್ ಸ್ಟೇಟ್ಸ್ನವರು ಇದನ್ನು ರೀಜನ್ ಆಗಿದ್ದಾರೆ, ಮೊದಲು ಹೋಗಿದ್ದರು. ಸೊ ಮತ್ತೆ ಬಂದು ರೀಜನ್ ಆಗಿ ಈ ಇದರಲ್ಲಿ ಸೇರ್ಕೊಂಡಿದ್ದಾರೆ ಆರ್ಗನೈಸೇಷನಲ್ಲಿ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಇನ್ 2023. ಸೊ 2023ರಲ್ಲಿ ಕೆಲವೊಂದು ಪ್ರದೇಶಗಳನ್ನು ಯುನೈಟೆಡ್ ಏನಿದೆ ಹೆರಿಟೇಜ್ ಸೈಟ್ಸಲ್ಲಿ ನಮ್ಮ ಭಾರತದಲ್ಲಿ ಕೆಲವೊಂದು ಪ್ರದೇಶಗಳನ್ನು ಸೇರಿಸಿದ್ದಾರೆ. ಅವು ಯಾವ್ಯಾವು ಅಂತ ಮೇನ್ ಕೇಳುವ ಸಾಧ್ಯತೆಗಳು ತುಂಬ ಇದ್ದಾವೆ. ಸೊ ಅದರಲ್ಲಿ ಮುಖ್ಯವಾದವು ಅಂತಂದರೆ ಹೊಯ್ಸಳ ಟೆಂಪಲ್ ಆಫ್ ಬೇಲೂರು, ಹಳೇಬೀಡು ಮತ್ತು ಸೋಮನಾಥ್ಪುರ. ಆಮೇಲೆ ಇದು ಬಿಟ್ಟರೆ ಶಾಂತಿನಿಕೇತನ ಅಂತ ವೆಸ್ಟ್ ಬೆಂಗಾಳದಲ್ಲಿ ಇರುವಂಥ ಇದು ರವೀಂದ್ರನಾಥ್ ಟ್ಯಾಗೋರರ ನೆನಪಿಗೋಸ್ಕರ ಒಂದು ಪ್ರದೇಶ. ಸೊ ಇವಿಷ್ಟು ಪ್ರದೇಶಗಳನ್ನು ಯುನೆಸ್ಕೋದವರು ವರ್ಲ್ಡ್ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅವರು. ಸೊ ನೆಕ್ಸ್ಟ್ ಬಂದು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ UNEP. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನೈರೋಬಿ, ಕೆನ್ಯಾದಲ್ಲಿದೆ. ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 5 ಜೂನ್ 1972ರಲ್ಲಿ. ಸೊ ಇದರದ್ದು ಮೀಟಿಂಗ್ ಎಲ್ಲ ಆಯಿತು ಅಂದರೆ 2023ರಲ್ಲಿ ಕ್ಲಿಯರ್ ಏರ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಬ್ಯಾಂಕಾಕ್, ಥೈಲ್ಯಾಂಡಲ್ಲಿ. ಇದರದ್ದು 2023ನೇ ಮೀಟಿಂಗ್ ಆಯಿತು. ಸೊ ಅದು ಕೂಡ ಕೇಳ್ತಾರೆ. ನೆಕ್ಸ್ಟ್ ಬಂದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ UNDP. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕ್, USA. ಸೊ ಎಸ್ಟಾಬ್ಲಿಷ್ ಆಗಿದೆ 22 ನವಂಬರ್ 1965. ಸೊ ಇಲ್ಲೇನಾಗಿದೆ ಅಂದರೆ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಅಟಲ್ ಇನೋವೇಷನ್ ಮಿಷನ್ನು, ನೀತಿ ಆಯೋಗವು ಮತ್ತು ಯುನೈಟೆಡ್ ನೇಷನ್ಸ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಫಂಡು ಇವರೆಲ್ಲ ಸೇರಿಸಿ 3 ಏನಿದಾವಲ್ಲ, ಅಟಲ್ ಇನೋವೇಷನ್ ಫಂಡು, ಮಿಷನ್ನು, ನೀತಿ ಆಯೋಗ ಮತ್ತು ಯುನೈಟೆಡ್ ನೇಷನ್ಸ್ ಕ್ಯಾಪಿಟಲ್ ಫಂಡ್ 3 ಸೇರಿಸಿ ಒಂದು ವೈಟ್ ಪೇಪರ್ ಫಾರ್ ಅಗ್ರಿಟೆಕ್ ಇನೋವೇಷನ್ ಇನ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ನ ಇವರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅತಿ ಮುಖ್ಯವಾದಂದರೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಭಾಳ ಸಲ ಕೇಳಿದ್ದಾರೆ. ಸೊ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಜುಲೈ 1944. ಇದು ಇರೋದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC, USAಲ್ಲಿದೆ. ಇದರ ಪ್ರೆಸಿಡೆಂಟ್ ಬಂದು ಅಜಯ್ ಬಂಗಾ ಅಂದರೆ ನಮ್ಮ ಭಾರತದವರು. ಸೊ 2023 ಮೀಟಿಂಗ್ ಇದು ಎಲ್ಲಾಯ್ತು ಅಂದರೆ ಮೂರಕ್ಕದಲ್ಲಿ, ಅಂದರೆ ಅದೇ ಹೇಳಿದ್ನಲ್ಲ ಆಗಲೇ, IMFನವರು ಮತ್ತು ವರ್ಲ್ಡ್ ಬ್ಯಾಂಕ್ನವರು ಇಬ್ಬರು ಸೇರಿ ಇವರು ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ. IBRD ಆಸ್ ಆಲ್ಸೋ ನೋಸ್ ಆಸ್ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತಾರೆ. ಸೊ IBRDನೂ ಕೂಡ ವರ್ಲ್ಡ್ ಬ್ಯಾಂಕ್ ಅಂತಲೇ ಕರೀತಾರೆ. ಸೊ ನೆಕ್ಸ್ಟ್ ಬಂದು ವರ್ಲ್ಡ್ ಎಕನಾಮಿಕ್ ಫೋರಮ್ WF ಹೆಡ್ ಕ್ವಾರ್ಟರ್ಸ್ ಇರೋದು ಕೊಲಗ್ನಿ, ಜೆನೆವಾದಲ್ಲಿದೆ. ಸೊ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕರಿಬೋದು ನಾವು, ಆ ಪ್ರದೇಶದಲ್ಲಿದೆ. ಇದು ಎಸ್ಟಾಬ್ಲಿಷ್ ಆಗಿದ್ದು 1971. 2023 WEF ಹೆಲ್ಡ್ ಇನ್ ಡಾವೋಸ್. ಇದರದ್ದು 2023ನೇ ಮೀಟಿಂಗ್ ಆಗಿದ್ದು. ಸೊ 2023ನೇ WEF ಹೆಲ್ಡ್ ಇನ್ ಡಾವೋಸ್, ಸ್ವಿಟ್ಜರ್ಲ್ಯಾಂಡಲ್ಲಿ ಆಗಿದೆ. ಇದರ ಥೀಮ್ ಏನು ಕೇಳ್ತಾನೆ ಅವನು, ಥೀಮ್ ಏನಿದೆ ಕೋಆಪರೇಷನ್ ಇನ್ ಎ ಫ್ರಾಗ್ಮೆಂಟೆಡ್ ವರ್ಲ್ಡ್. ಸೊ ಇದರ ಥೀಮ್ ಮೇನ್ ನಾವು ನೆನ್ಪಿಟ್ಕೋಬೇಕು, ಯಾವುದು ವರ್ಲ್ಡ್ ಎಕನಾಮಿಕ್ ಫೋರಮ್ದು. ಸೊ ನೆಕ್ಸ್ಟ್ ಏನಂದ್ರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್, ಸೊ FIH. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಲುಸಾನೆ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಸೊ ಇದು ಎಸ್ಟಾಬ್ಲಿಷ್ ಆಗಿದ್ದು 7 ಜನವರಿ 1924. ಸೊ ಯಾಕೆ ಹೇಳ್ತಾರೆ ಅಂದರೆ ಹೆಡ್ ಕ್ವಾರ್ಟರ್ಸ್ ಕೇಳೋ ಚಾನ್ಸಸ್ ಇದೆ ಹಾಕಿ ಫೆಡರೇಷನ್ದು. ಸೊ ಅದಕ್ಕೆ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO. ಮೇನ್ ಆಗಿ ಕೇಳುವಂಥ ಒಂದು ಪ್ರಶ್ನೆ WTO ಬಗ್ಗೆ. ಇದು ಹೆಡ್ ಕ್ವಾರ್ಟರ್ಸ್ ಕೇಳ್ತಾರೆ ಆಲ್ಮೋಸ್ಟ್ ಆಲ್ ಜೆನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇದನ್ನು ಎಸ್ಟಾಬ್ಲಿಷ್ ಆಗಿದ್ದು 1 ಜನವರಿ 1995. ಮೆಂಬರ್ ಕಂಟ್ರೀಸ್ ಇರೋದು 164. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ WTO ಅವರು ಎದುರು ಡೀಲ್ ಮಾಡ್ತಾರೆ ಅಂದರೆ ಟ್ರೇಡ್ ಪಾಲಿಸೀಸ್, ಅಂದರೆ ಒಂದು ದೇಶ ಮತ್ತು ಮತ್ತೊಂದು ದೇಶದ ನಡಬರ್ಕೆ ಇರುವ ಟ್ರೇಡ್ ಪಾಲಿಸೀಸ್ ಬಗ್ಗೆ ಇವರು ಆರ್ಗನೈಸ್ ಮಾಡ್ತಾರೆ. ಸೊ ಇದು ಏನಿದೆಲ್ಲ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ವರ್ಲ್ಡ್ ಬ್ಯಾಂಕ್ ಕಮಿಟಿ, ಅಂದ್ರೆ ಆ ವರ್ಲ್ಡ್ ಬ್ಯಾಂಕ್ ಕಮಿಟಿಯಲ್ಲಿ ಇವರು WTOದವರು ಇಲ್ಲ. ಸೊ ಟ್ರಿಪ್ಸ್ ಅನ್ನೋ ಒಂದು ಅಗ್ರಿಮೆಂಟ್ ಬರುತ್ತೆ, ಇದಕ್ಕೆ ಅಡ್ಮಿನಿಸ್ಟ್ರೇಟೆಡ್ ಆಗಿರೋದು WTOದೇ. ಸೊ ಅದನ್ನು ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಟ್ರಿಪ್ಸ್ ಇದೆನಾ ಇಲ್ವಾ ಅಗ್ರಿಮೆಂಟಲ್ಲಿ ಅಂತ ಕೇಳ್ತಾರೆ. ಸೊ ಅದನ್ನು ಒಂದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋದು ಬ್ರಿಕ್ಸ್ ಬಗ್ಗೆ. ಸೊ ಬ್ರಿಕ್ಸ್ ಇದು 15th ಸಮ್ಮಿಟ್ ಎಲ್ಲ ಆಯ್ತು ಅಂದರೆ ಇದು ಜೋಹಾನ್ಸ್ಬರ್ಗ್, ಸೌತ್ ಆಫ್ರಿಕಾದಲ್ಲಿ ಆಯಿತು. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಶಾಂಘೈ, ಚೀನಾ. ಬ್ರಿಕ್ಸ್ ಅಂದರೆ ಹೆಸರಲ್ಲೇ ಇದೆ, ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಸೊ ಇದನ್ನು ಎಸ್ಟಾಬ್ಲಿಷ್ ಆಗಿದ್ದು 2006ರಲ್ಲಿ. ಸೊ ಇದರ
ನ್ಯೂ ಮೆಂಬರ್ ಕಂಟ್ರೀಸನ್ನ ಒಂದು 5 ಕಂಟ್ರಿನ ಆ್ಯಡ್ ಮಾಡಿದ್ದಾರೆ. ಸೊ ಯಾವ್ಯಾವ ಅಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿ ಯಾವ 5 ಕಂಟ್ರಿಗಳನ್ನು ಬ್ರಿಕ್ಸ್ ಇದರಲ್ಲಿ ಸೇರಿಸಿದ್ದಾರೆ ಅಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE ಇದರಲ್ಲಿ ಸೇರಿಸಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ICO, 5th ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಬೈ ICO ವಾಸ್ ಹೋಸ್ಟೆಡ್ ಬೈ ಇಂಡಿಯಾ. ಇದನ್ನು ಇಂಡಿಯಾದವ್ರು ಹೋಸ್ಟ್ ಮಾಡ್ತಾರೆ. ಇದು ಎಸ್ಟಾಬ್ಲಿಷ್ ಆಗಿದ್ದು ಎಲ್ಲಿ 1963. ಇದರಲ್ಲಿ ಮೆಂಬರ್ ಕಂಟ್ರಿಗಳು ಎಷ್ಟಿದೆ 49. ಸೊ 49ಅಲ್ಲಿ ಹೆಂಗಿದೆ ಅಂದರೆ 42 ಎಕ್ಸ್ಪೋರ್ಟಿಂಗ್ ಮಾಡ್ತಾರೆ, ಸೊ 7 ಜನ ಇಂಪೋರ್ಟಿಂಗ್ ಮಾಡ್ತಾರೆ. ಅಂದರೆ ಮೇನ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡ್ತವೆ, ಕೆಲವೊಂದು ಭಾಳ ಆಮದು ಮಾಡ್ಕೊಳ್ಳುವಂಥ ಕೆಲವೊಂದು ಕಂಟ್ರೀಸ್ ಇದೆ. ಸೊ ಅದ್ರ 7 ಕಂಟ್ರಿಗಳು ಅದರಲ್ಲಿ ಇಂಪೋರ್ಟ್ ಮಾಡ್ಕೋತವೆ. ಸೊ ಇದರದ್ದು ಮೇನ್ ಇಂಪಾರ್ಟೆಂಟ್ ಏನಂದರೆ ಇಂಡಿಯಾದವ್ರು ಈ ಕಾನ್ಫರೆನ್ಸ್ನ ಹೋಸ್ಟ್ ಮಾಡ್ತಾರೆ ಈ ಸಲ. ಸೊ ಅದಕ್ಕೆ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು G20 ಇದೇನದಲ್ಲ ಇದು 1999 ಇದು ಓಪನ್ ಆಗುತ್ತೆ. ಸೊ ಈ ಕಮಿಟಿ ಆರ್ಗನೈಸ್ ಮಾಡ್ತಾರೆ. ಇಂಡಿಯಾ ಇದನ್ನು ಫಸ್ಟ್ ಟೈಮ್ ಪ್ರೆಸಿಡೆನ್ಸಿ ಮಾಡ್ತಾರೆ. ಇಲ್ಲಿ ನ್ಯೂ ಡೆಲ್ಲಿಯಲ್ಲಿ. ಅದರ ಥೀಮ್ ಏನಾಗಿತ್ತು ವಸುದೈವ ಕುಟುಂಬಕಂ ಮತ್ತು ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್. ಸೊ ಇದನ್ನು ಭಾಳ ಸಲ ಕೇಳಿದ್ದಾರೆ. ಟು ಡಿಸ್ಕಸ್ ಗ್ಲೋಬಲ್ ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಇದನ್ನು ಆರ್ಗನೈಸೇಷನ್ನ ಹೆಲ್ಡ್ ಮಾಡಿದ್ರು. ಈ 2022ರಲ್ಲಿ ಇದನ್ನು ಇಂಡೋನೇಷ್ಯಲ್ಲಿ ಕಂಡಕ್ಟ್ ಮಾಡಿದರು. ನೆಕ್ಸ್ಟ್ ಸಮ್ಮಿಟ್ ಏನಿದೆಲ್ಲ ಇದು ಬ್ರೆಜಿಲಲ್ಲಿ ನಡೆಯುತ್ತೆ, ಇಲ್ಲಿ 2024ರಲ್ಲಿ. ನೆಕ್ಸ್ಟ್ ಬಂದು ಕ್ವಾಡ್ ಕಂಟ್ರೀಸ್ ಎಷ್ಟು ಬರುತ್ತೆ 4 ಮೆಂಬರ್ಸ್ ಗ್ರೂಪ್ ಇದೆ ಅದು ಕ್ವಾಡ್ ಕಂಟ್ರೀಸ್ ಅಂದರೆ. ಸೊ ಅದು ಯಾವ್ಯಾವ ಅಂದರೆ US, ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್. ಸೊ ಇದು ಕೂಡ ಭಾಳ ಸಲ ಕೇಳಿದ್ದಾನೆ. ಕ್ವಾಡ್ 4 ಕಂಟ್ರಿ ಯಾವ್ಯಾವ ಮೆಂಬರ್ಸ್ ಗ್ರೂಪ್ ಯಾವ್ಯಾವು ಅಂತ ಕೇಳಿದ್ರೆ US, ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಜಪಾನ್ ಅಂತ ಹಾಕೋದು. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಕ್ವಶನ್ I2U2 ಅಂತ. I2U2 ಅಂದರೆ ಇಂಡಿಯಾ, ಇಸ್ರೇಲ್, USA, UAE. I2 ಅಂದರೆ ಇಂಡಿಯಾ, ಇಸ್ರೇಲ್, U2 ಅಂದರೆ USA, UAE. ಇದು ನ್ಯೂ ಜಾಯಿಂಟ್ ಸ್ಪೇಸ್ ವೆಂಚರ್ ಏಮ್ಡ್ ಎಟ್ ಕ್ರಿಯೇಟಿಂಗ್ ಎ ಯುನಿಕ್ ಸ್ಪೇಸ್ ಆ್ಯಂಡ್ ಬೇಸ್ಡ್ ಟೂಲ್ ಫಾರ್ ಇನ್ಸ್ಟಿಟ್ಯೂಷನ್ಸ್ ಎಂಟರ್ಪ್ರಿನರ್ಸ್ ಫಸ್ಟ್ ಮೆನ್ಷನ್ಡ್ ಇನ್ 2021. ಸೊ ಇವೆರಡು ಸೇರಿಸಿ ಒಂದು ಸ್ಪೇಸ್ ರಿಲೇಟೆಡು ಮತ್ತು ಇನ್ಸ್ಟಿಟ್ಯೂಷನ್ ಆಮೇಲೆ ಎಂಟರ್ಪ್ರಿನರ್ಸ್ ರಿಲೇಟೆಡ್ ಆಗಿ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ I2U2 ಅಂತೇಳಿ. ಸೊ ಇದು ಕೂಡ ಒಂದು ಕರೆಂಟ್ ಅಫೇರ್ಸಲ್ಲಿ ಭಾಳ ಸಲ ಕೇಳಿದ್ದಾರೆ. ಸೊ ಇದು ಕೂಡ ನೆನ್ಪಿಟ್ಕೋಬೇಕು. ಸೊ ಇವು ಇಂಪಾರ್ಟೆಂಟ್ ಆದಂಥ ಕೆಲವೊಂದು ಆರ್ಗನೈಸೇಷನ್ಸ್. ಸೊ ಇದರಿಂದ ಕೆಲವೊಂದು ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಎಕ್ಸಾಮಲ್ಲಿ ಆರಾಮಾಗಿ 1 ರಿಂದ 2 ಅಂಕಗಳನ್ನು ಪಡೆಯಬಹುದು. ಧನ್ಯವಾದಗಳು.